ನಮಸ್ಕಾರ ರೀ ಕರ್ನಾಟಕ, ಸ್ವಾಗತ ಸುಸ್ವಾಗತ ನನ್ನ ಇವತ್ತಿನ ಬ್ಲಾಗ್ಗೆ. ಇವತ್ತೊಂದು ವಿಶೇಷವಾದ ಜಾಗನ ಹೊಂಟನ್ರಿ. ಆ ಜಾಗ ನೋಡಕ್ಕೆ ನಮ್ಗೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ರೀ. ಆ ನಮ್ಮನೆ ಮಸ್ತ್ ಐತಿ ಪ್ಲೇಸ್ ನಾವು ಕೇಳೇವಿ. ಆದ್ರೆ ಇವಾಗ ಆ ಜಾಗ ಹೊಂಟನ್ರಿ. ಅಲ್ಲಿ ಏನೋ ಅಂತಾರೆ ಭಕ್ತಿಗೆ ನಂಬರ್ 1 ದೇವಸ್ಥಾನ, ಈ ಸುತ್ತಮುತ್ತಲೊಳಗೆ ದೇವಸ್ಥಾನ ಅಂತ ಅದಕ್ಕೆ ಅಂತಾರಂತ್ರಿ. ಮತ್ತು ಇದಷ್ಟೇ ಅಲ್ರಿ, ಮತ್ತು ಇಲ್ಲಿ ಪ್ರವಾಸ ಮಂದಿರ ಕೂಡ ಆಗಿದೆ ಅಂತೀವಿ. ಇಲ್ಲಿ ಸೌಂದರ್ಯ, ಪ್ರಕೃತಿ ಸೌಂದರ್ಯ, ಗುಡ್ಡಗಾಡು ಒಳಗೆ ಇದೊಂದು ಪ್ರವಾಸಿ ಮಂದಿರ ಆಗೈತೆ ರೀ. ಇದು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಾರೆ ರೀ. ಅದಕ್ಕೆ ಇವತ್ತು ಆ ಪ್ಲೇಸಿಗೆ ಹೋಗಿ ನಾನು ಒಂದು ಸರ್ತ ನೋಡ್ಬೇಕಂತ ನನಗೆ ಆಸೆ ಆಗಿತ್ತು ರೀ. ಅದ್ರ ಸಂಬಂಧ ನಾ ಇವತ್ತು ಹೆಂಗಾರು ಮಾಡಿ ಅದಕ್ಕೆ ಹೋಗಬೇಕಂತ ನಾನು ತಲೆಯಾಗ ಬಂದುಬಿಡ್ತೀರಿ. ನಾವು ಹೊಂಟ ಬಿಟ್ಟನ್ರಿ ಅದಕ್ಕೆ. ಹಾಗಾದ್ರೆ ಬನ್ನಿ ನಮ್ಮ ಜೊತೆ ನೀವು ಪ್ರಯಾಣನ ಆರಂಭಿಸ್ರಿ. ಅದು ಹೆಂಗಿರ್ತೈತಿ, ಏನಿರ್ತೈತಿ ಅಂತ ನಾನು ನಿಮ್ಗೆ ಪೂರ ಡೀಟೇಲ್ ಆಗಿ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರೂ ನೋಡಿ ಅನುಭವ. ಇದೇ ನೋಡ್ರಿಪ್ಪ ನಮ್ಮ ರಾಮದುರ್ಗದ ದಾರಿ. ಇಲ್ಲಿ ಬರುತ್ತಾ ಹೋದ್ರೆ ಪ್ರಕೃತಿ ತುಂಬ ಸುಂದರವಾಗಿ ಕಾಣಿಸ್ತೈತ್ರಿ. ರಸ್ತೆ ಎರಡು ಬದಿಯಲ್ಲಂತೂ ಹಸಿರಿನಿಂದ ತುಂಬಿದ ಹೊಲಗಳದಾವ್ರಿ. ಮತ್ತು ನೋಡ್ರಿ ಈಗ ಬೆಟ್ಟಗಳದಾವು, ಮತ್ತು ಗಾಡುಗಳು, ಮತ್ತು ಪ್ರಯಾಣವೇ ಒಂದು ಐತ್ರಿ ಆನಂದಮಯ. ಮತ್ತು ಇಲ್ಲಿ ಹೇಳ್ಬೇಕಂದ್ರೆ ಭಕ್ತರು ಮಾತ್ರ ಅಲ್ರಿ, ಇಲ್ಲಿ ಪ್ರವಾಸಿಗರು ಈ ದಾರಿ ಹೋಗ್ತಾ ಫೋಟೋ ತೆಗೆದುಕೊಳ್ತಾರ್ರಿ. ಆ ನಮೂನಿ ಐತ್ರಿ. ಘಾಟ್ಗಳಂತೂ ನೋಡಾಕಿಲ್ರಿ, ಮಸ್ತ್ ಅದಾವ್ರಿ. ಇಲ್ಲಿ ಫೋಟೋ ತಗೊಂಡಂತೂ ಸೂಪರ್ ಐತ್ರಿ. ಈಗ ಬಂದ ಬಿಟ್ಟಿವ್ರಿ. ನಾವೀಗ ಶಿವನ ಬೃಹತ್ ಆಕಾರದಲ್ಲಿರುವಂಥ ಶಿವನ ಮೂರ್ತಿ ಬಳಿ ತಲುಪಿದ್ದೇವೆ. ದೂರದಲ್ಲಿ ನೋಡ್ತಿದ್ರೆ ಇದನ್ನು ಬೃಹತ್ ಆಕಾರದಲ್ಲಿ ಕಾಣಿಸ್ತತ್ರಿ. ಇದು ನಮ್ಮ ಪ್ರದೇಶದ ಹೆಮ್ಮೆ. ಇದು ನಮ್ಮ ರಾಮದುರ್ಗ ತಾಲೂಕು ಐತೆ ಅನ್ನೋದು ನಮ್ಮದೊಂದು ಹೆಮ್ಮೆ ರೀ ಇದೆ. ಆಮೇಲೆ ಇಲ್ಲಿ ಬಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗತೈತ್ರಿ. ಮತ್ತು ಕಣ್ಣು ತುಂಬ ಶಾಂತಿ, ನೆಮ್ಮದಿ ಎಲ್ಲ ದೊರಕೈತೆ ನೋಡ್ರಿ. ಈ ಶಿವನ ಮೂರ್ತಿ ರಾಮದುರ್ಗ ಜನರ ಭಕ್ತಿ ಸಂಕೇತ ಆಗೈತ್ರಿ. ಜನರು ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ, ಶ್ರಾವಣ ಮಾಸದ ಹಾಗೂ ಸ್ಥಳೀಯ ಜಾತ್ರೆ ಸಮಯದಲ್ಲಂತೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾರೆ. ಮತ್ತು ಇಲ್ಲಿ ಆರಾಧನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗ್ತೈತ್ರಿ, ಆರೋಗ್ಯ ಸಿಗ್ತೈತೆ, ಸಮೃದ್ಧಿ, ಶಾಂತಿ ಎಲ್ಲ ಇಲ್ಲಿ ಬರಾಕ ಒಂಥರ ನಮ್ಮ ಮನಸ್ಸಿಗೆ ಹಿತ ಆಗಬಿಡುತ್ತೆ ಇಲ್ಲಿ ಬಂದ ಕ್ಷಣ. ಈ ವಾತಾವರಣ, ಈ ಸ್ಥಳದ ಆಕರ್ಷಣೆಯನ್ನು ಇನ್ನಷ್ಟು ಹೆಚ್ಚಿಸ್ತದ್ರಿ. ಮತ್ತು ನಾನು ಇಲ್ಲಿ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಇವಾಗ ಈ ಮೂರ್ತಿ ಮಹತ್ವವನ್ನು ಹತ್ತಿರದಿಂದ ನೋಡಿದಾಗ ಅದರ ಗಾಂಭೀರ್ಯ ಇನ್ನಷ್ಟು ಮನಸ್ಸಿಗೆ ತಾಗುತ್ತದೆ. ಮತ್ತು ಇಲ್ಲಿ ಪ್ರಕೃತಿ ನಡುವೆ ಇಂಥ ಆಧ್ಯಾತ್ಮಿಕ ಸ್ಥಳ ಇರುವುದೇ ನಮ್ಮ ರಾಮದುರ್ಗ ಭಾಗಕ್ಕೆ ಹೆಮ್ಮೆ ವಿಷಯ ಇದೆ. ನೀವು ಸಹ ಒಂದು ಬಾರಿ ನಿಮ್ಮ ಕುಟುಂಬದ ಜೊತೆಗೆ ಇಲ್ಲಿ ಒಂದು ಅನುಭವಿಸಿ. ಯಾವ ರೀತಿ ಇರ್ತದೆ ಅಂತ ಹೇಳ್ಕಾರ ನಮಗೊಂದು ಸ್ವಲ್ಪ ಹೇಳಿ ಯಾವ ರೀತಿ ಇರ್ತದಂತ. ನಾನು ಇವಾಗ ಬಂದೇನೆ, ಬಂದ್ಕನ್ನ ಎಲ್ಲ ಅನುಭವಿಸೀನಿ, ನೋಡಿ ನನಗಂತೂ ಸೂಪರ್ ಅನಿಸೈತಿ, ಸಖತ್ತಾಗಿ ಅನಿಸೈತಿ. ಇದೊಂದು ಪ್ರವಾಸಿ ಮಂದಿರ ಆಗ್ತೈತ್ರಿ. ಈಗ ಇನ್ನೂ ಬೆಳೆಯುವಂಥ ಟೈಮ್ ಐತ್ರಿ. ಇನ್ನೂ ಈ ಭಾಳದ್ರ ಒಂದು 4 ವರ್ಷ ಆತ್ರಿ ಇದು ರೆಡಿಯಾಗಿ. ಇನ್ನು ಮ್ಯಾಲೆ ಇನ್ನೂ ಜಾಸ್ತಿ ಬೆಳಿತೈತ್ರಿ. ಬರ್ರಿ ನೀವು ಇಲ್ಲಿ ಫ್ಯಾಮಿಲಿ ಸಮೇತ ಬರ್ಬೇಕ್ರಿ ಇಲ್ಲಿ. ಮತ್ತು ನೀವು ಬಂದ್ರೆ ಆ ರೀತಿ ಐತ್ರಿ ಇದು. ಇಲ್ಲಿ ಬಂದು ಭೇಟಿ ಕೊಡ್ರಿ. ಇದು ಇವಾಗ ನನ್ನ ಇಂದಿನ ಬ್ಲಾಗ್ ರಾಮದುರ್ಗ ಶಿವನ ಮೂರ್ತಿ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇದೇ ಇಷ್ಟ ಆದ ಒಂದು ಜಸ್ಟ್ ಸಿಂಪಲ್ ಒಂದು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಸ್ಥಳದ ಬಗ್ಗೆ ನೀವು ಏನಾದ್ರು ಕಮೆಂಟ್ ಮಾಡಿರಿ. ಇಂಥ ಸ್ಥಳದ ಬಗ್ಗೆ ನೀವು ವಿಡಿಯೋ ಮಾಡಂತ ಕಮೆಂಟ್ ಮಾಡಿರಿ. ಆ ವಿಡಿಯೋ ಬಗ್ಗೆ ನಾನು